ಸರ್ ನೀವು ಸೊ ಟೀಮ್ ಜಾಯ್ನ್ ಆಗಿದ್ದು ಹೇಗೆ, ಸೊ ನಿಮಗೆ ಅಪ್ರೋಚ್ ಆಯಿತು ಇದೆಲ್ಲ? ಸರ್ ಆ್ಯಕ್ಚುಲಿ ನನಗೆ ಬೊಂಬೆಗಳೆಲ್ಲ ಸಿನಿಮಾ ಹೀರೋ ಅರುಣ್ ಅಂತ ಒಬ್ಬರು ಪರಿಚಯ ಇದ್ದರು. ನಮ್ಮ ಸತೀಶ್ ನೀನಾಸ್ ಸ್ನೇಹಿತರು ಅವ್ರು ಕರ್ಕೊಂಡೋಗಿ ರಿಲೀಸ್ ಸರ್ನ ಪರಿಚಯ ಮಾಡಿಸಾದ್ಮೇಲೆ ಅವರು ಕೆಲವೆಲ್ಲ ಹೇಳಿದ್ರು ಕ್ಯಾರೆಕ್ಟರ್ ಈ ಥರ ಇರಬೇಕು ಅಂತ. ಆವಾಗ ನಾವು ಅದಕ್ಕೆ ಪೂರಕವಾಗಿ ದಾಡಿ ಎಲ್ಲ ಬೆಳೆಸಿ ವೈಟ್ ಕನ್ಸಲ್ಟೆಂಟ್ ಬೆಳೆಸಿ ಲುಕ್ಕೆಲ್ಲ ಟೆಸ್ಟ್ ಮಾಡಿಸಿದ್ರು. ಅವ್ರು ಹೇಳಿದ್ರು ಅವ್ರಿಗೆ ಪ್ರತಿಯೊಂದು ಪಾತ್ರದ ಬಗ್ಗೆಯೂ ಕೂಡ ನಮ್ಮ ನಿರ್ದೇಶಕರಿಗೆ ಪಕ್ಕಾ ಕ್ಲಾರಿಟಿ ಇತ್ತು. ಯಾವ ಪಾತ್ರ ಯಾವ ಥರ ಕಾಣಿಸ್ಕೊಡ್ಬೇಕು, ಅವ್ರು ಯಾವ ಥರ ಉಡುಗೆ ತೊಡುಗೆ ಎಲ್ಲವೂ ಕೂಡ ಕಂಪ್ಲೀಟ್ ಗೊತ್ತಿತ್ತು. ಅವ್ರು ಹೇಳಿದ್ರು ನನಗೆ ಮೇಕಪ್ ಟೆಸ್ಟಲ್ಲಿ ನೀವು ಶೂಟಿಂಗು ಇನ್ನು 2 days ಇದ್ದಂಗೆ ನೀವು 2 hours ಬಿಸಿಲಲ್ಲಿ ಒಣಗಿ ಬರಬೇಕು ನಮ್ಮ ಶೂಟಿಂಗು. ನಾನು ಮಾಮೂಲಿ ನನಗೆ ಈ ಥರ ಹೇಳ್ತಾ ಇರಲ್ಲ, ಯಾರು ಈ ಥರ ಹೇಳಿಲ್ವಲ್ಲ ಅಂತೇಳಿ ಎಲ್ಲ ಮೇಕಪ್ಪಲ್ಲಿ ಮಾಡ್ಬೇಕಲ್ಲ ಅಂದರೆ ಅಷ್ಟು ಸಹಜವಾಗಿ ಇರಬೇಕು, ಕಾಣಬೇಕು ಪಾತ್ರ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳ್ತಾಯಿದ್ರು. ನಾವು ಆ ಥರ ಆಗಲಿಲ್ಲ ಅಂದರೆ ಆ ಥರ ಮಾಡ್ತಾಯಿದ್ರು ಮೇಕಪ್ಪನ್ನು. ರೆಗ್ಯುಲರ್ ಪ್ಯಾಟರ್ನ್ ಅಲ್ಲವೇ ಆಗಲಿ, ಯಾವುದೇ ಪಾತ್ರಗಳಾಗಲಿ ಮೇಕಪ್ ಆಗಲಿ ಉಡುಗೆ ತೊಡುಗೆ ಆಗಲಿ ಎಲ್ಲವೂ ಕೂಡ ಒಂದು ವಿಭಿನ್ನ ಅಂತ ಹೇಳ್ಬೋದು. ಆ್ಯಂಡ್ ನೀವು ಹೇಳಿದ್ರೆ ಅಂದರೆ ಮಲ್ಪೆ ಟೀಮ್ ಆ್ಯಕ್ಚುಲಿ ಇರೋದು 3 ಜನ. ಸೊ ಅಂದರೆ ನಿಮ್ಮ ಟೀಮಲ್ಲಿ ಸೊ ವಿನಯ್ ಸರ್ ಆಪೋಸಿಟ್ ಫೈಟ್ಸು, ಸೊ ಆ ಥರ ಫೈಟ್ಸ್ ಮಾಡುವಾಗ ಕೆಲವೊಂದು ಸೀನ್ಗಳು ಇಂಟ್ರೆಸ್ಟಿಂಗ್ ಸೀನ್ಗಳು ಆ ಥರ. ಹ್ಞೂ ಸರ್, ಲಾಸ್ಟ್ ಫೈಟು ಅದು ಮಂಡಿ ಹೊಡೆಯೋದೆಲ್ಲ ನನಗೆ, ಕಾಲು ಹಿಡ್ಕೊಂಡೆಲ್ಲ ಎಲ್ಲ ಇರ್ತಾರಲ್ಲ ಅದು ನಾನೇ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು 2 ದಿವಸ. ನನಗಂತೂ ನಾನು ಆ್ಯಕ್ಚುಲಿ ನನ್ನ ಬಾಡಿಗೆ ಅದು ಫೈಟು ಒಗ್ಗಲ್ಲ, ಬಟ್ಟು ಕಷ್ಟಪಟ್ಟು ನಮ್ಮ ನರಸಿಂಹನ್ ಮಾಸ್ಟ್ರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ, ಮತ್ತು ವಿನಯ್ ಸರ್ ಕೋಆಪ್ರೇಷನ್ ತುಂಬ ಇತ್ತು. ಸೊ ಹಾಗಾಗಿ ಅವ್ರನ್ನ ನಿಜವಾಗ್ಲೂ ನೆನೆಸ್ಕೊಳ್ತೀನಿ ಈ ಸಂದರ್ಭದಲ್ಲಿ. ದೊಡ್ಡ ಮನೆ ದೊಡ್ಡ ಗುಣ ನಮಗೆ ಸಪೋರ್ಟ್ ಮಾಡೋದು. ಬೇರೆ ಯಾರಾದರೂ ಆಗಿದ್ದರೆ ಆಗ್ತಾ ಇರಲಿಲ್ಲ ನಾನು ನೋಡ್ತೀನಿ. ಸೊ ಹಾಗಾಗಿ ವಿನಯ್ ಸರ್ ನನಗೆ ತುಂಬ ಸ್ವಲ್ಪ ಏನಿಲ್ಲ ಅವ್ರಿಗೆ ನನಗೆ ಗೊತ್ತಾಗ್ತಿರಲಿಲ್ಲ ಅದು ಆ್ಯಕ್ಟ್ ಮಾಡಬೇಕು, ಅದನ್ನು ರಿಯಲ್ ಪಂಚ್ ಹೊಡೆದ್ರೆ ಆಗುತ್ತೆ ಅದು. ಅವ್ರಿಗೆ ಎಷ್ಟು ಆದರೂ ನನಗೇನೂ ಆಗಿಲ್ಲ ಮಾಡಿ ಅಂತ ಹೇಳಿ ಎನ್ಕರೇಜ್ ಮಾಡೋದು. ಸೊ ರಿಯಲ್ ಪಂಚಿಂಗ್ ಎಲ್ಲ ಮಾಡಿದ್ದೀರ? ಎಲ್ಲವೂ ಇತ್ತು ಸರ್ ಅಲ್ಲಿ ಫೈಟಲ್ಲಿ, ಎಲ್ಲ ಇದೆ. ಒದ್ದಾಟ ನ್ಯಾಚುರಲ್ ಆಗಿದೆ, ಅಲ್ಲೇನೋ ಆ ಥರದ್ದು ಈ ಥರದ್ದೇನಿಲ್ಲ. ಒದ್ದಾಡೋದು ಗುದ್ದಾಡೋದು ಬಿದ್ದು ಹೇಳೋದು, ಅದು ಲಾಸ್ಟ್ ಫೈಟ್ ಅದೇ ಥರ ಇದೆ. ತುಂಬ ಸಹಜವಾಗಿ ಮಾಡಿದ್ದಾರೆ ಸರ್ ಮಾಸ್ಟ್ರು ನರಸಿಂಹ ಸರ್. ಅದೇ ನಾನು ಎಕ್ಸ್ಪ್ರೆಷನ್ ಅದೇ ಆಗುತ್ತೆ. ವಿನಯ್ ಸರ್ ಕೋಆಪ್ರೇಷನ್ ಹೆಂಗಿತ್ತು ಈ ಥರ ಒಂದು ಕಳಿಸಿಂಹ ಮಾಡಬೇಕಂದ್ರೆ ರಿಯಲ್ ಆಗಿ ಏಟುಗಳು ಖಂಡಿತ ಅಂತ ಸರ್ ನೀವು ಆನ್ಸರ್ ಹೇಳಿದ್ರೆ ಸರ್ ಆ್ಯಕ್ಚುಲಿ ಮುಂಚೆ ಹೇಳಬೇಕು ಹೇಗಿತ್ತು ಸರ್ ಅವ್ರ ಜೊತೆಗೆ ಒಂದು ಸೀಕ್ವೆನ್ಸ್ ಆಗಿರ್ಬೋದು, ಫೈಟ್ಸ್ಗಳು ರಿಯಲಿಸ್ಟ್ ಆಗಿ ತಂದಿರೋದ್ರಿಂದ ಡೈರೆಕ್ಟಾಗಿ ಹೊಡಿಬೇಕಾಗಿರೋ ಸೀನ್ ಇರ್ತವೆ. ಸೊ ಅದೆಲ್ಲ ನಾನು ಮೊದಲು ಹೇಳ್ದಂಗೆ ನಾನು 85% ಐ ಆಮ್ ಆನ್ ದ ವೀಲ್ ಚೇರ್. ಓಕೆ, ಫೈಟ್ ಮಾಡಿಸೋದು ನೀನು ಕ್ಲೈಮ್ಯಾಕ್ಸಲ್ಲಂತೂ ನಾನು ಇರ್ತೀನಿ. ಏನು ನಾನು ಅದೆಂಥ ಜಾಗ ಇತ್ತು ಅಂದರೂ ಒಂದು ಚೇರು ಕೂತಿರ್ತೀನಿ, ವೀಲ್ ಚೇರು ಮುಂದೆ ಎಲ್ಲೋ ಪಚ್ಚೆ ಮಣ್ಣು ಏನೇನೋ ಇರುತ್ತೆ, ರಪ್ ಅಂತ ಬೀಳ್ತಾ ಇರ್ತವೆ ಬಾಡಿಗಳು, ಕೂತಿರ್ತೀನಿ. ಅಂದರೆ ಆ ಪಾತ್ರಕ್ಕೆ ಫೈನಲ್ ನನಗೆ ಗೊತ್ತಿಲ್ಲ ಇನ್ನು ಅದು ಹೇಗೆ ಕೊಟ್ರೆ ಆಗಿದೆ, ಹೇಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ಬಟ್ ಇದು ಮಾಡುವಾಗಲೇ ಶೂಟ್ ಮಾಡುವಾಗಲೇ ಇದಕ್ಕೊಂದು ಭಾಳ ಇಂಟೆನ್ಸಿಟಿ ಇದೆ ಅಂತ ನನಗೆ ಅನಿಸೋದು. ಆ ರೀತಿಯಾದ ಸರ್ ಆ್ಯಕ್ಚುಲಾಗಿ ಅದೇ ಹೇಳಿದ್ನಲ್ಲ, ನಮ್ದು ಯಾರ್ದು ಕಾಂಬಿನೇಷನ್ ಇರಲಿಲ್ಲ. ಆಫ್ ದ ಸೆಟ್ ಮಾತಾಡಬೇಕು ಅಂದರೆ ನಿಜವಾಗ್ಲೂ ವಿನಯ ಅಂತಾನೆ ಅವರು ಚೆನ್ನಾಗಿ ಎಸ್ಬಿಟ್ಟಿದ್ದಾರೆ, ಕರೆಕ್ಟಾಗಿ ಎಸ್ಬಿಟ್ಟಿದ್ದಾರೆ. ಈ ವಾಸ್ ವೆರಿ ಫ್ರೆಂಡ್ಲಿ ಗಾಯ್, ಚೆನ್ನಾಗಿ ಮಾತಾಡೋರು. ಭಾಳ ನಾನು ಹೀರೋ ಅದು ಇದು ಆ ಥರದ್ದೆಲ್ಲ ಏನೂ ಇರಲಿಲ್ಲ, ಆ ಇನ್ಹ್ಯಾಬಿಷನ್ಸ್ ಎಲ್ಲ ಏನೂ ಇರಲಿಲ್ಲ. ಅವರು ಯೂಸ್ ಟು ಬಿ ವೆರಿ ಫ್ರೆಂಡ್ಲಿ. ನಿಮ್ದೊಂದು ಸೀನ್ ಅಂದರೆ ನೀವೇನಾದ್ರು ಸೀನ್ ಹಾಂ ಸರ್, ನಾನೇ ಆ ಸೀನ್ ಬಗ್ಗೆ ಹೇಳಿ. ಅಂದರೆ ಈ ಥರ ಸೀನ್ಗಳೆಲ್ಲ ನಾವು ಆ್ಯಕ್ಚುಲಿ ಪ್ರಾಂಪ್ಟ್ ಆಗಿರ್ಬೋದು ಕನ್ನಡದಲ್ಲಿ ಭಾಳ ಕಮ್ಮಿ. ಈ ಥರ ಒಂದು ತುಂಬ ಧೈರ್ಯ ಮಾಡಿ ಪ್ರಯತ್ನ ಮಾಡೋದು, ಸೀನ್ಸ್ ತೋರಿಸೋದು. ಅದು ಡೈರೆಕ್ಟರ್ ನನಗೆ ಹಿಂದಿನ ದಿವಸನೇ ಹೇಳಿದರು. ಆ ಪಾತ್ರದ ಆ ಸಂದರ್ಭದ ಮಹತ್ವವನ್ನು ಹಿಂದಿನ ದಿವಸನೇ ಹೇಳಿ ನನಗೆ ಪ್ರಿಪೇರ್ ಮಾಡಿದರು. ಸೊ ಹಾಗಾಗಿ ಅದು ಆ ವಾಸ್ತವಕ್ಕೆ ಹತ್ತಿರವಾಗಿ ಅದನ್ನು ನಾವು ಶೂಟ್ ಮಾಡಿದ್ವಿ ಸರ್. ನಾನು ಸೋತಾಗ, ನನ್ನ ದಣಿಗೆ ಬೇಜಾರಾದಾಗ ನನ್ನ ದಣಿಗೆ ನಾನು ಅಣತಿಯಂತೆ ನಾನು ಕೆಲಸ ಮಾಡ್ತೀನಿ. ಅವರು ನಾನು ಒಂದು ಸೋಲನ್ನ ಒಪ್ಕೊಂಡಾಗ ಆವಾಗ ಅವರು ಆಜ್ಞೆ ಮಾಡಿದಾಗ ನಡೆಯೋ ಒಂದು ಸಂದರ್ಭ ಅದು. ಸೊ ಹಾಗಾಗಿ ಅದು ನಾನೇ ಮಾಡಿದ್ದೀನಿ. ಫಸ್ಟ್ ಟೈಮ್ ಕೇಳಿದಾಗ ಅದು ನಿಮಗೆ ಟೈಮಿಗೆ ಏನು ಅಂತ ಈ ಥರ ಒಂದು ಸೀನ್ ಇರುತ್ತೆ, ಸೊ ಇದು ಮಾಡಬೇಕು ನೀವು. ಮುಜುಗರ ಆಯಿತು ಸರ್ ನಿಜವಾಗ್ಲೂ. ಬಟ್ ಕತೆ ಡಿಮಾಂಡ್ ಮಾಡ್ತಾಯಿತ್ತು, ಡೈರೆಕ್ಟ್ರ್ ಕ್ಲಾರಿಟಿ ಇತ್ತು, ಪ್ರತಿಯೊಬ್ಬರಿಗೂ ಕ್ಲಾರಿಟಿ ಇತ್ತು. ಸೊ
ಡೈರೆಕ್ಟರ್ ಮನಸ್ಸಿಗೆ ಯಾವತ್ತೂ ಅದು ನಾವು ಯಾರು ಕೂಡ ರಂಗಭೂಮಿ ಅವರಾಗಿರೋದ್ರಿಂದ ಅವ್ರು ಏನೇ ಹೇಳಿದ್ರು ಎಲ್ಲರೂ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಪ್ರಿಪೇರ್ ಆಗಿರೋರು ಅವರು. ಆ ಥರ ನಮ್ಮನ್ನು ಬಿಲ್ಡ್ ಮಾಡೋರು, ಆ ಕ್ಯಾರೆಕ್ಟರ್ನ ಆ ಥರ ಆವರಿಸ್ಕೊಬಿಡೋರು ನಮ್ಮ ಆ ಪಾತ್ರಕ್ಕೆ ಅವರು ಥರ ಕರೆಂಟ್ ಥರ ಎಲ್ಲರೂ ಪ್ರಿಪೇರ್ ಮಾಡಿಬಿಟ್ಬಿಡೋರು. ಸೊ ಹಾಗಾಗಿ ಆಮೇಲೆ ಎಲ್ಲರೂ ರಂಗಭೂಮಿಯವರಾಗಿರೋದ್ರಿಂದ ತುಂಬ ಅವ್ರಿಗೆ ಆ ಪಾತ್ರದ ಒಳಗಡೆ ಹೋಗ್ತಿದ್ದು ತುಂಬ ಈಸಿ ಆಗಿದೆ. ಆ್ಯಕ್ಚುಲಿ ಅವರು ಸರ್ ಅಂದರೆ ರಂಗಭೂಮಿ ಎಷ್ಟು ಯೂಸ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಅದು ನೀವು ಅಲ್ಲಿ ಇಲ್ಲಿನ ಅಂದರೆ ಬೇಡ ಅನ್ಸೋ ಪಾತ್ರ 100% ಆಬ್ವಿಯಸ್ಲಿ ಆ ಥರ ಆಗ್ಬೋದಿತ್ತೆ ನಮಗೆ ಸರ್. ಬಟ್ ಏನು ಅಂದರೆ ಒಬ್ಬ ನಿರ್ದೇಶಕನ ಮನಸ್ಥಿತಿಗೆ ನಾವು ಅನುಗುಣವಾಗಿ ಕೆಲಸ ಮಾಡಿಲ್ಲ ಅಂದರೆ ಕಥೆನೇ ಆಗಲಿ ಆ ಒಂದು ಸಂದರ್ಭನೇ ಆಗಲಿ ಅದು ಸರಿಯಾಗಿರಲ್ಲ. ಸೊ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲ ಅಭಿನಯಿಸಿದ್ವಿ ಅಂತ ನನ್ನ ಭಾವನೆ. ಮೇಡಮ್ ನೀವು ವಿನಯ್ ಸರ್ ಬೈಕಿರೋದು ಸೀನ್ಸ್ ಇದೆಯಾ? ಹಿಂದ್ ಬಿಟ್ಟು ಬೈದಿರೋದಿದೆ, ಎದುರ ಮುಖ ಬೈದಿರೋದಿಲ್ಲ. ನಮ್ಗೆಲ್ಲರೂ ನಮ್ಮ ಟೀಮ್ನವ್ರು ಅಂದರೆ ಎಲ್ಲರಿಗೂ ಅವರು ಸಾಯ್ಬೇಕು ಅನ್ನೋರು ಇರೋದು. ಸೊ ಅವ್ರು ನಾವು ಹೋಗಬೇಕು ಅನ್ನೋದಿದೆ. ಸೊ ಆ ಥರದಲ್ಲಿ ಹಿಂದ್ ಬಿಟ್ಟು ತುಂಬ ಬೈಗಳಿದೆ. ಅಂದರೆ ಹೋಲ್ ಜೀವನದ ಮೋಟಿವೇಶನೇ ನಮ್ಮದು ಅದಾಗಿರುತ್ತೆ. ಸೊ ಈಗ ಅಂದರೆ ಒಂದು ಕೇಳ್ಪಟ್ಟೆ ಅಂದರೆ ವಿನಯ್ ಸರ್ ಒಂದು ಇಂಟರ್ವ್ಯೂಲಿ ಹೇಳಿದ್ದು ಅಂದರೆ ಒಂದು ಮನೆ ಉಳಿಸ್ಕೊಳ್ಳೋದ್ರಲ್ಲಿ ಜಾಗ ಆಗಲಿ ಆ ಥರ ಒಂದು ಬೇಸಿಕ್ ಕಥೆ ಆಗಬೇಕು. ಸೊ ಆ ಥರ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಜೀವನಕ್ಕೆ ಹತ್ರ ಆಯ್ತಾ ಆ ಥರದ್ದೇನು? ಅದೇ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಅದನ್ನು. ಅದು ನಮ್ಮ ಜಾಗ, ಮನೆ, ಅಸ್ತಿತ್ವ, ನಮ್ಮ ಐಡೆಂಟಿಟಿನ ಕಾಪಾಡ್ಕೊಳ್ಳೋ ಸಿನಿಮಾ ಇದು. ಇದರಲ್ಲಿ ಪ್ರೊಟಾಗನಿಸ್ಟ್ ಅಂತಂದ್ರೆ ಅದೇನೇ ಇರೋದು. ಆಪ್ರೆಸ್ಡ್ ಎಲ್ಲರಿಗೂ ಯಾರ್ಯಾರಿಗೆ ಅವರು ಆಪ್ರೆಸ್ಡ್ ಅಂತ ಅನ್ನಿಸ್ತಾರೋ ಅವರು ಅವ್ರ ಐಡೆಂಟಿಟಿನ ಕಾಪಾಡ್ಕೊಳ್ಳೋವಂಥದ್ದು. ಸೊ ಆ ಎಮೋಷನ್ ಇನ್ ಅ ಬ್ರಾಡರ್ ಲೆವೆಲಲ್ಲಿ ನಮ್ಗೆಲ್ಲರಿಗೂ ಕನೆಕ್ಟ್. ನಮ್ಮ ಜೀವನದಲ್ಲಿ ಎಲ್ಲರೂ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಾನೆ ಇರ್ತೀವಿ, ಈಗಲೂ ಹೋರಾಡ್ತಿರ್ತೀವಿ, ನಮ್ಮ ಮನೆಗಾಗಿ ಎಲ್ಲದಕ್ಕೂ ಹೋರಾಡ್ತಾ ಇರ್ತೀವಿ. ಸೊ ಆ ಎಮೋಷನ್ ಇನ್ ಅ ಬ್ರಾಡರ್ ಲೆವೆಲ್ ನಮ್ಗೆ ಕನೆಕ್ಟ್, ನಮ್ಮದು ಅಂತ ಕನೆಕ್ಟ್ ಆಗಿರುವಂಥದ್ದು. ಬಟ್ ಅದಕ್ಕೆ ನಾವು ತಗೊಳ್ಳೋವಂಥ ಆ್ಯಕ್ಷನ್ಗಳು ರೆಗ್ಯುಲರ್ ಅಲ್ಲ. ಈಗ ನಾವು ನಿಜ ಜೀವನದಲ್ಲಿ ಆ ಥರ ಮಾಡಲ್ಲ, ಈ ಸಿನಿಮಾದಲ್ಲಿ ಆ ಥರ ಅಂದರೆ ಆ ಥರ ಎಕ್ಸ್ಟೆಂಟ್ಗೆ ನಾವು ಹೋಗಿದ್ದೀವಿ. ಸೊ ಅಲ್ಲಿ ಅದನ್ನ ಆ್ಯಕ್ಷನ್ ವೈಸ್ ರಿಲೇಟ್ ಮಾಡ್ಕೊಳಕ್ಕಾಗಲ್ಲ, ಎಮೋಷನ್ ವೈಸ್ ಎಲ್ಲರಿಗೂ ರಿಲೇಟೇಬಲ್. ಪ್ರತಿಯೊಬ್ಬ ಮನುಷ್ಯನಿಗೆ ಈಗ ನಾಳೆ ಸಿನಿಮಾ ನೋಡ್ತಿರೋಳಿಗೂ ಅದು ರಿಲೇಟ್ ಆಗೇ ಆಗತ್ತೆ. ಮೇಕಪ್ ಕೂಡ ಹೀಗೆ ಗ್ಲಾಮರ್ ಆಗಿರ್ತೀರಾ? ಇಲ್ಲ ಇದು ಗ್ಲಾಮರ್ ಆಗಿದೆಯಾ ಈಗ? ಇಲ್ಲ, ನಾರ್ಮಲ್ ನಮ್ಮ ಸುತ್ತಮುತ್ತ ನೋಡೋ ಮನೆ ಹುಡುಗಿ ಥರ. ಇಲ್ಲ ನಾರ್ಮಲ್ ಒಂದು ಹುಡುಗಿ ನಿಮ್ಮ ಪಕ್ಕದ ಮನೆ ಹುಡುಗಿ ಹೆಂಗೆ ಕಾಣಿಸ್ತಾರೋ ಹಂಗೆ ಇದೆ. ಈ ಸ್ಟೋರಿ ನರೇಷನ್ ಮಾಡುವಾಗ ಅಂದ್ರೆ ಇದಕ್ಕೆ ಮುಂಚೆ ಈ ತರ ಪಾತ್ರ ಮಾಡಿಲ್ಲ, ತುಂಬಾ ನಾರ್ಮಲ್ ಆಗಿ. ಸೊ ವಿಲನ್ ಶೇಡ್ ಮಾಡಿದ್ದೀರಾ, ಇಷ್ಟೊಂದು ಇಂಟೆನ್ಸ್ ಪಾತ್ರಗಳು ಮಾಡಿಲ್ಲ. ಸೊ ಹೇಳೋವಾಗ ನಿಮಗೆ ಫಸ್ಟ್ ಟೈಮ್ ಹೇಗೆ ಅನಿಸ್ತು? ಅದು ಏನಾಗುತ್ತೆ, ಈ ಟೆಲಿವಿಷನಲ್ಲಿ ನಾನು ತುಂಬ ಬೇಕಾದ ಸಾವಿರಾರು ಎಪಿಸೋಡ್ಸ್ ಮಾಡಿದ್ದೀನಿ. ಅಲ್ಲಿ ಕತೆ ಹೇಳೋ ರೀತಿ ಬೇರೆ, ಅಲ್ಲಿ ಬೇರೆ ರೀತಿ ಹೇಳ್ತಾರೆ. ಸಿನಿಮಾದಲ್ಲಿ ಅದನ್ನು ಬೇರೆ ರೀತಿಯೇ ಪ್ರೊಜೆಕ್ಟ್ ಮಾಡ್ತಾರೆ. ಹಾಗಾಗಿ ನನಗೆ ಹೇರ್ ಸ್ಟೈಲು ಚೇಂಜ್ ಮಾಡಿದ್ರು, ಬೇರೆ ಥರ ಮಾಡಿದ್ದಾರೆ. ಆಮೇಲೆ ಫ್ಲ್ಯಾಶ್ ಕಟ್ಟಲ್ಲಿ ಬಣ್ಣ ಬೆಳೆದ್ರು. ಹೀಗಾಗಿ ಆ ಪಾತ್ರಕ್ಕೆ ಯಾವ ರೀತಿ ಬೇಕು ಅದೇ ಹೇಳಿದ್ನಲ್ಲ, ನಿರ್ದೇಶಕರು ಅವರು ಭಾಳ ಸ್ಪೆಸಿಫಿಕ್. ಅವರು ಈ ಪಾತ್ರ ಹೀಗಿರಬೇಕು, ಹೀಗೆ ಕಾಣಬೇಕು, ಹೀಗೆ ಇರಬೇಕು. ಸೊ ಅದಕ್ಕೆ ತಕ್ಕಾಗಿ ಮೇಕಪ್ ಮಾಡಿದ್ದಾರೆ. ಮೇಕಪ್ಪು ಮತ್ತು ಕ್ಯಾರೆಕ್ಟರು ಎರಡೂ ಹೀಗೆ ಕ್ಯಾಮಫ್ಲೋಜ್ ಅಂತಾರಲ್ಲ, ಆ ಥರ ಕ್ಯಾಮಫ್ಲೋಜ್ ಆಗುತ್ತೆ ಅದು. ಹಾಗಾಗಿ ಅದಕ್ಕೆ ಬೇರೆ ಡೈಮೆನ್ಷನ್ನೇ ಬರುತ್ತೆ. ಸರ್, ಲಾಸ್ಟಲ್ಲಿ ಒನ್ ವರ್ಡಲ್ಲಿ ಇಡೀ ಸಿನಿಮಾದ ಹೇಳ್ಬಿಟ್ಟು ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇದೇ ತಿಂಗಳು 30ನೇ ತಾರೀಕು ಪೆಪೆ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಕನ್ನಡದ ಒಂದು ವಿಭಿನ್ನ ಕಥಾವಸ್ತು ಹೊಂದಿರತಕ್ಕಂಥದ್ದು ಈ ಸಿನಿಮಾ. ಇದು ವಿನಯ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಬೇರೆ ಡೈಮೆನ್ಷನ್ ಕೊಡೋ ಪಾತ್ರವನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಪೂರಕವಾಗಿ ಆ್ಯಕ್ಟ್ ಮಾಡಿದ್ದೀವಿ. ಸೊ ಸ್ಕ್ರೀನ್ ನರೇಷನ್ ಬೇರೆ ಥರನೇ ಇದೆ. ನೀವು ಇದನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಬೇರೆ ಭಾಷೆಗಳಲ್ಲೆಲ್ಲ ನಾವು ಈ ಥರ ಸಿನಿಮಾ ಬರಲ್ಲ ಅಂತ ಹೇಳ್ತಾ ಮಾತುಗಳು ಕೇಳ್ತಾ ಇತ್ತು. ಬಟ್ ಈ ಚಿತ್ರ ಅಂತೂ 100% ಎಲ್ರಿಗೂ ಕನೆಕ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನಮಸ್ಕಾರ. ಎಲ್ಲ ಪ್ರೇಕ್ಷಕ ಮಹಾಶಯರು, ಅಂದರೆ ನೀವೇ ನಾವು ಬೇಕು, ನೀವು ನೋ ಅಂದರೆ ನಾವು ನೋನೇ. ಹಾಗಾಗಿ ದಯವಿಟ್ಟು 30ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ
ಇಷ್ಟಪಟ್ಟು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಬೇಕು, ಆಗತ್ತೆ, ಖಂಡಿತ ಆಗತ್ತೆ. ಹಾಗೆ ಪ್ರಚಾರ ಮಾಡಬೇಕು ಅನ್ನೋ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ದಯವಿಟ್ಟು ಪ್ರಚಾರ ಮಾಡಿ, ಲೀಪ್ ಪಬ್ಲಿಸಿಟಿ ಮಾಡಿ, ಅದರಿಂದ ಪ್ರಚಾರ ಬೇಗ ಹರಡುತ್ತೆ, ನಮ್ಮ ಸಿನಿಮಾಗೆ ಒಂದು ಸಕ್ಸಸ್ ಸಿಗುತ್ತೆ, ಸಿಗಲೇಬೇಕು ಅಂತ ಕೇಳ್ಕೊಳ್ತಾ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಪ್ರೀತಿಯಿಂದ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬ ಎಲಿಮೆಂಟ್ಸ್ ಇದೆ, ಎಮೋಷನ್ ವೈಸ್ ಕೂಡ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಕ್ರಾಫ್ಟ್ ಚೆನ್ನಾಗಿದೆ. ಶ್ರೀಲೇಶ್ ಅವರು ಕಥೆನ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬರೀ ಒಂದೇ ಹೀರೋ ಅಥವಾ ಹೀರೋಯಿನ್ ಅಥವಾ ವಿಲನ್ ಅನ್ನೋದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ರಿಯಲ್ ಆಗಿ ಹೆಂಗೆ ಒಂದು ಕ್ಯಾರೆಕ್ಟರ್ಗೆ ಆರ್ಕ್ ಬೇಕೋ ಅದನ್ನೆಲ್ಲ ಬ್ಯಾಕ್ ಸ್ಟೋರಿ ಇಟ್ಕೊಂಡು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಸಿಂಬಾಲಿಸಮ್ ಇದೆ ಸಿನಿಮಾದಲ್ಲಿ, ತುಂಬ ಲೇಯರ್ಸ್ ಇದೆ. ಅದನ್ನು ಒಂದ್ಸಲ ನೋಡಿದಾಗ ಅರ್ಥ ಆಗದೇನೂ ಇರ್ಬೋದು, 4 ಸಲ ನೋಡಿದಾಗ ಅದ್ರದ್ದು 10 ಲೇಯರ್ಸ್ ಓಪನ್ ಆಗುತ್ತೆ ಸಿನಿಮಾದಲ್ಲಿ. ಸೊ ಅಷ್ಟು ಲೇಯರ್ಸ್. ಇದೇ 30ನೇ ತಾರೀಕು ಪೆಪ್ಪೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಇವರೆಲ್ಲ ಹೇಳಿದಂತೆ ನನಗೇನೆ ಬೀಯಿಂಗ್ ಪಾರ್ಟ್ ಆಫ್ ದ ಟೀಮ್ ನನಗೇನೆ ನಿರೀಕ್ಷೆ ಬರ್ತಾ ಇದೆ ಈ ಮೂವಿ. ಇದು ಅಂದರೆ ಔಟ್ ಆಫ್ ದ ಬಾಕ್ಸ್ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಯಾರು ಅಪೇಕ್ಷೆ ಪಟ್ಟಿರಲ್ಲ ಈ ಥರ ಒಂದು ಮೂವಿ ಬರುತ್ತೆ ಅಂತ. ಹಾಗಾಗಿ ನನ್ನ ಪ್ರಕಾರ ನನ್ನೊಂದು ಆ ಭಾವನೆ, ಅದು ಯಾರನ್ನು ನಿರಾಶೆ ಮಾಡಲ್ಲ ಈ ಮೂವಿ. ಬಂದು ನೋಡಿ, ಅದೇ ಸರ್ ಹೇಳ್ದಂಗೆ ಮೋತ್ ಆಫ್ ಪಬ್ಲಿಸಿಟಿ ನಮ್ಗೆ ತುಂಬ ಬೇಕಾಗುತ್ತೆ. ಥ್ಯಾಂಕ್ ಯು.